ಸ್ನೇಹಿತರೆ, ಇಂದು ಮಾರ್ಚ್ 9 ಹೋಳಿ ಹುಣ್ಣಿಮೆಯ ದಿನ. ತಮ್ಮೆಲ್ಲರಿಗೂ ಜನಕಲ್ಯಾಣ ಚಾನಲ್ ವತಿಯಿಂದ ಹೋಳಿ ಹುಣ್ಣಿಮೆಯ ಶುಭಾಶಯಗಳು. ಈ ಹುಣ್ಣಿಮೆಯ ದಿನ ಚಂದ್ರನು ವಿಶೇಷವಾಗಿ ಗೋಚರಿಸಲಿದ್ದಾನೆ ಹಾಗೂ ಪ್ರಕೃತಿಯಲ್ಲಿ ಕೆಲವೊಂದು ಬದಲಾವಣೆಗಳಾಗಲಿವೆ. ಸ್ನೇಹಿತರೆ, ಫೆಬ್ರವರಿ 9 ಆಕಾಶದಲ್ಲಿ ಚಂದ್ರನು ಸಂಪೂರ್ಣವಾಗಿ ವೈಭವಪೂರಿತವಾಗಿ ಕಂಡುಬರಲಿದ್ದಾನೆ. ಇಂದು ಚಂದ್ರನು ಭೂಮಿಗೆ ಅತ್ಯಂತ ಸಮೀಪದಲ್ಲಿ ಬರಲಿದ್ದಾನೆ. ಹೀಗಾಗಿ ಇವತ್ತು ಚಂದ್ರನು ಎಂದಿಗಿಂತಲೂ ದೊಡ್ಡ ಗಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾನೆ. ಈ ಒಂದು ಕಾರಣಕ್ಕಾಗಿ ಚಂದ್ರನಿಗೆ ಸೂಪರ್ ಮೂನ್ ಎಂದು ಕರೆಯಲಾಗುತ್ತದೆ. ಅಂದರೆ ಸರಳವಾದ ಭಾಷೆಯಲ್ಲಿ ಹೇಳಬೇಕೆಂದರೆ ಚಂದ್ರನು ಭೂಮಿಗೆ ಬಹಳಷ್ಟು ಸಮೀಪವಾಗಿ ಬರುವುದರಿಂದ ದೊಡ್ಡದಾದ ಗಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾನೆ. ಹೀಗಾಗಿ ಇಂದಿನ ಹುಣ್ಣಿಮೆಯ ಚಂದ್ರನನ್ನು ತಾವು ತಪ್ಪದೆ ನೋಡಬೇಕು. ಈ ಸರಿಯಾದ ಸೂಪರ್ ಮೂನ್ ಅನ್ನುವಂತಹ ಕರೆಯುವ ಚಂದ್ರನ ಜೊತೆಗೆ ಈ ಸಾರಿ ವರ್ಮ್ ಮೂನ್ ಎಂದು ಸಹ ಕರೆಯಲಾಗುತ್ತದೆ. ಅಂದರೆ ಚಂದ್ರನು ಭೂಮಿಗೆ ಪರಿಭ್ರಮಿಸುವಾಗ ಹತ್ತಿರಕ್ಕೆ ಬರುತ್ತಾನೆ ಮತ್ತೆ ದೂರಕ್ಕೆ ಸರಿಯುತ್ತಾನೆ. ಚಂದ್ರನು ನಾವು ವಾಸಿಸುವ ಗ್ರಹವಾದ ಭೂಮಿಗೆ ಅತ್ಯಂತ ಸಮೀಪಕ್ಕೆ ಬಂದಾಗ ಅದನ್ನು ಸೂಪರ್ ಮೂನ್ ಎಂದು ಕರೆಯಲಾಗುತ್ತದೆ. ಈ ಸಂದರ್ಭದಲ್ಲಿ ಚಂದ್ರನು ಎಂದಿಗಿಂತಲೂ ದೊಡ್ಡ ಗಾತ್ರದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಂಡುಬರುತ್ತಾನೆ. ಇನ್ನೊಂದು ವಿಶೇಷತೆ ಏನೆಂದರೆ ಈ ಸಾರಿಯ ಸೂಪರ್ ಮೂನನ್ನು ಸೋಮವಾರ ಕಾಣಿಸಲಿರುವ ದೊಡ್ಡ ಗಾತ್ರದ ಚಂದ್ರನನ್ನು ವರ್ಮ್ ಮೂನ್ ಎಂದು ಸಹ ನಾಮಕರಣ ಮಾಡಲಾಗಿದೆ. ಏಕೆಂದರೆ ಈ ಸಮಯದಲ್ಲಿ ಭೂಮಿಯಲ್ಲಿ ಮಣ್ಣು ಸಡಿಲಗೊಳ್ಳುತ್ತದೆ. ಎರೆಹುಳುಗಳು, ಕುರುಹುಗಳು ಭೂಮಿಯ ಮೇಲೆ ಕಂಡುಬರುವುದರಿಂದ ವಸಂತ ಋತುವಿನ ಆಗಮನವಾಗುತ್ತದೆ. ಈ ಕಾರಣಕ್ಕಾಗಿ ಇದಕ್ಕೆ ವರ್ಮ್ ಮೂನ್ ಎಂದು ಹೆಸರಿಸಲಾಗಿದೆ. ಮುಂದಿನ ಸೂಪರ್ ಮೂನ್, ಇಂತಹ ಸೂಪರ್ ಮೂನ್ ಅನ್ನು ಪಿಂಕ್ ಸೂಪರ್ ಮೂನ್ ಎಂದು ಕರೆಯುತ್ತಾರೆ. ಈ ಮುಂಬರುವ ಸೂಪರ್ ಮೂನ್ 2020 ಏಪ್ರಿಲ್ 8 ಕಾಣಿಸಿಕೊಳ್ಳಲಿದೆ. ಹೀಗಾಗಿ ಇಂದಿನ ಹುಣ್ಣಿಮೆಯ ಸೂಪರ್ ಮೂನ್ ಅನ್ನು ತಪ್ಪದೆ ನೋಡಿ, ಎಲ್ಲರೂ ಆನಂದಿಸಿ ಸಂಭ್ರಮಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.